ಮಂಡ್ಯ ಜಿಲ್ಲೆಯ ರೈತನ ಮಗ ಇದೀಗ IPS ಅಧಿಕಾರಿ. ಬಡತನದಲ್ಲೂ IPS ಅಧಿಕಾರಿಯಾದ ರೋಚಕ ಕತೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕರಡಹಳ್ಳಿಯಲ್ಲಿ ರೈತರ ಪುತ್ರ ಧನಂಜಯ್ 2025 UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ 554ನೇ ರ್ಯಾಂಕ್ ಗಳಿಸುವ ಮೂಲಕ IPS ಅಧಿಕಾರಿಯಾಗಿ ಸಾಧನೆ ಮಾಡಿದ್ದಾರೆ. ಸತತ 7 ವರ್ಷಗಳ ಪರಿಶ್ರಮ ಮತ್ತು ಆರ್ಥಿಕ ಸಂಕಷ್ಟದ ನಡುವೆಯೂ ಕೂಡ ಟ್ಯೂಷನ್ ಮಾಡುತ್ತಾ ಓದಿದ ಇವರ ಛಲ ಬಡ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ. ಬಹುಶಃ ನಾವು ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು, ಬಡತನ ಕುಟುಂಬ, ರೈತಾಪಿ ಕುಟುಂಬ ಆದರೂ ಕೂಡ ಏನಾದರೂ ಸಾಧನೆ ಮಾಡಬೇಕೆಂಬ ಆ ಛಲ, ಹುಮ್ಮಸ್ಸು, ಎಲ್ಲ ಹೋರಾಟವು ಕೂಡ ಇವತ್ತು ಈ ಧನಂಜಯ ಅವರಿಗೆ ಫಲಿಸಿದೆ. ಬಹುಶಃ ಮಂಡ್ಯ ಜಿಲ್ಲೆಗೆ ಒಂದು ರೀತಿ ಕೀರ್ತಿ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಎಲ್ಲ ಬಡತನ, ನೋವುಗಳು, ದುಡ್ಡಿನ ಒತ್ತಡ, ಆರ್ಥಿಕ ಕಷ್ಟಗಳು, ಮನೆ ಬಡತನ ಇವೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಟ್ಯೂಷನ್ ಮಾಡುತ್ತಾ ಬಂದಿರತಕ್ಕಂಥ ಹಣದಲ್ಲಿ UPSC ಎಕ್ಸಾಮ್ನ ಕಟ್ಟಿಕೊಂಡು ಸತತ 7 ಬಾರಿ ಪ್ರಯತ್ನದೊಂದಿಗೆ ಇವತ್ತು 554ರ ರ್ಯಾಂಕ್ನೊಂದಿಗೆ ಇವತ್ತು IPS ಅಧಿಕಾರಿ ಇರತಕ್ಕಂಥ ಧನಂಜಯ ಅವರಿಗೆ ನಾವೆಲ್ಲರೂ ಕೂಡ ಪ್ರಶಂಸಿಸಬೇಕು. ಬಹುಶಃ ಈ ಒಂದು ಘಟನೆಯಿಂದ ನಮಗೆ ತಿಳಿಯೋದಂದರೆ, ಎಷ್ಟೇ ಬಡತನ ಇದ್ದರೂ ಕೂಡ ನಾವು ಸಾಧನೆ ಮಾಡಬೇಕು ಅಂತ ಹೊರಟಾಗ ಸಾಧಿಸೋದಕ್ಕೆ ಛಲ ಅನ್ನೋದಿದ್ದಾಗ ನಾವು ಏನಾದರೂ ಅಂದ್ಕೊಂಡಿದ್ದನ್ನ ಸಾಧಿಸ್ತೀವಿ ಅನ್ನೋದಕ್ಕೆ ಈ ಧನಂಜಯ ಅವರು ಕಾರಣ ಆಗ್ತಾರೆ. ಬಹುಶಃ ಇವ್ರದ್ದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕರಡಹಳ್ಳಿ ಗ್ರಾಮದ ರೈತಾಪಿ ಕುಟುಂಬದಲ್ಲಿ ಕೂಡ ಇವರು ಹುಡ್ತಾರೆ. ಬಹುಶಃ 554 ರ್ಯಾಂಕನ್ನು ಗಳಿಸ್ತಾರೆ. ಬಹುಶಃ ಇವರು ಪ್ರೇರಣೆ ಅಂದರೆ DK ರವಿ ಅವರ ಕೆಲಸವನ್ನು ಇವರು ಪ್ರೇರಣೆಯಾಗಿ ತೆಗೆದುಕೊಂಡು, ಬಹುಶಃ DK ರವಿಯನ್ನೇ ನಾನು ಆ ರೀತಿ IPS ಅಧಿಕಾರಿ ಆಗಬೇಕು ಅಂತ ಆ ಕನಸನ್ನು ಇಟ್ಕೊಂಡವರು ಧನಂಜಯ ಅವರು. ಬಹುಶಃ ಅವರು ಸತ್ತಾಗ, ಅವ್ರ ಸಂದರ್ಶನದಲ್ಲಿ ಹೇಳ್ತಾರೆ, DK ರವಿಯವರು ಸತ್ತಾಗ ಭಾಳಷ್ಟು ದುಃಖವನ್ನು ಪಟ್ಟವರು ಇದೇ ಧನಂಜಯ ಅವರು. ಬಹುಶಃ DK ರವಿ ರೀತಿ ಇವರು ಕೂಡ ಮುಂದೆ ದೊಡ್ಡ ಅಧಿಕಾರಿಯಾಗಿ, ಪ್ರಾಮಾಣಿಕವಾಗಿ, ದಕ್ಷ ಅಧಿಕಾರಿಯಾಗಿ ಈ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಲಿ ಅಂತ ನಮ್ಮ ವಾಹಿನಿ ಮುಖಾಂತರ ಆಶಿಸ್ತೇನೆ. ಅಂತಹ ಒಂದು ಉದ್ದೇಶವನ್ನು ಇಟ್ಕೊಂಡ್ರು. ಬಡತನ ನಡುವೆ ಏನಾದರೂ ಒಂದು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಸಹಾಯ ಮಾಡಬೇಕು, ಒಂದು ದೊಡ್ಡ ಅಳಿಲು ಸೇವೆ ಸಮಾಜದಲ್ಲಿ ಬಿಟ್ಟು ಹೋಗಬೇಕು ಅಂತ ದೊಡ್ಡ ಕನಸನ್ನು ಕಂಡವರು ಬಹುಶಃ ಈ ಧನಂಜಯ ಅವರು. ಬಹುಶಃ ಇವರು ಏನು ಕನಸಿದೆ, ಇವರನ್ನು ಕನಸು ಎಲ್ಲವೂ ಕೂಡ ನನಸಾಗಲಿ. ಈ ನಮ್ಮ ವಾಹಿನಿ ಮುಖಾಂತರ ನಾನು ಏನು ಹೇಳ್ತೇನೆ ಸಮಾಜಕ್ಕೆ ಅಂದರೆ, ಬಹುಶಃ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ಈ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಅನ್ಯಾಯಗಳ ವಿರುದ್ಧ, ಧೋರಣೆಗಳ ವಿರುದ್ಧ ನಾವೆಲ್ಲರೂ ಕೂಡ ತೊಡೆ ತಟ್ಟಿ ನಿಲ್ಲಬೇಕಾದಾಗ ನಮ್ಮೆಲ್ಲರಿಗೂ ಕೂಡ ಶಿಕ್ಷಣ ಅಂತಕ್ಕಂಥದ್ದು ಅತ್ಯಮೂಲ್ಯವಾದಂತಹ ಒಂದು ರೀತಿಯಾದ ಒಂದು ವ್ಯಾಪಕ ಒಂದು ವಸ್ತುವಾಗಿದೆ. ಆ ವಿದ್ಯೆಯನ್ನು ನಾವು ಯಾವ ರೀತಿ ಪಡಿತೀವಿ, ಎಷ್ಟೇ ಬಡತನ ಇದ್ದರೂ ಕೂಡ ಏನಾದರೂ ಸಾಧಿಸಬೇಕು ಅಂತಕ್ಕಂಥ ಛಲ, ಹುಮ್ಮಸ್ಸು, ಆಟ ಇವೆಲ್ಲವೂ ಕೂಡ ಇದ್ದಾಗ ಬಹುಶಃ ಮನುಷ್ಯರು ಇವತ್ತು ಈ ಸಮಾಜದಲ್ಲಿ ಏನಾದರೂ ಮುಂದುವರಿಕೆ, ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಕೆಲಸವನ್ನು ಮಂಡ್ಯ ಜಿಲ್ಲೆಯ ಮೂಲದ ಹುಡುಗ, ರೈತಾಪಿ ಕುಟುಂಬದಲ್ಲಿ ಹುಟ್ಟಿದಂತಹ ಧನಂಜಯ ಸಾಧನೆ ಮಾಡಿದ್ದಾರೆ. ಸೊ ನಾವೆಲ್ಲರೂ ಕೂಡ ಪ್ರಶಂಸಿಸಬೇಕು. ಇಂತಹ ದೊಡ್ಡ 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 ಯಶಸ್ಸನ್ನು, ಸಾಧನೆ ಮೆಟ್ಟಿಲನ್ನು ರೈತಾಪಿ ಕುಟುಂಬದ ಮಕ್ಕಳು, ಬಡ ಕುಟುಂಬದ ಮಕ್ಕಳು ಸಾಧನೆಯನ್ನು ಮಾಡಿದಾಗ ಬಹುಶಃ ಅವರೆಲ್ಲರಿಗೂ ಕೂಡ ಕಷ್ಟ, ಬಡತನ ಗೊತ್ತಿರೋ ಕಾರಣ ಈ ಸಮಾಜದ ಆರ್ಥಿಕ, ಈ ಸಾಮಾಜಿಕ ವ್ಯವಸ್ಥೆ ಏನಿದೆ ಬದಲಾಯಿಸಲಿಕ್ಕೆ ಸಾಧ್ಯ ಆಗ್ತದೆ, ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಇವತ್ತು ಹೇಳಿ ಬಹುಶಃ ತುಂಬ ಸಂತೋಷ ಆಯಿತು. ಮಂಡ್ಯ ಜಿಲ್ಲೆಯ ರೈತಾಪಿ ಕುಟುಂಬದ ಒಬ್ಬ ಹುಡುಗ ಈ ಒಂದು ಸಾಧನೆ ಮಾಡಿದ್ದಾನೆ ಅಂದರೆ ನಾವೆಲ್ಲರೂ ಕೂಡ ಪ್ರಶಂಸಿಸಬೇಕು. ಅವರ ಸಾಧನೆ ಇನ್ನೂ ಕೂಡ ದೊಡ್ಡ ದೊಡ್ಡ ಉನ್ನತ ಮಟ್ಟಕ್ಕೆ ಸಾಗಲಿ ಅಂತ ನಮ್ಮ ವಾಹಿನಿ ಮುಖಾಂತರ